ಪಾತಪಾಳ್ಯದ ಮಹಿಳೆಯರು ಕಳಶ ಹೊತ್ತು ರಕ್ಷಾರಾಮಯ್ಯ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ರಕ್ಷಾರಾಮಯ್ಯ ಅವರ ಹಾಣಿಗೆ ತಿಲಕವಿಟ್ಟು ವಿಜಯಶಾಲಿಯಾಗುವಂತೆ ಹಾರೈಸಿದರು. ಬಿಸಿಲ ಧಗೆಯಲ್ಲೂ ಕಾರ್ಯಕರ್ತರ ಉತ್ಸಾಹ ಬತ್ತಲಿಲ್ಲ. ಬೆಳಗಿನಿಂದಲೇ ಕಾರ್ಯಕರ್ತರ ದಂಡು ತೊರೆ ತೊರೆಯಾಗಿ ನೀರಿನಂತೆ ಹರಿದು ಸರೋವರ ನದಿ ಸೇರುವಂತೆ ಬಾಗೇಪಲ್ಲಿಗೆ ಆಗಮಿಸಿತು. ಎಪಿಎಂಸಿ ಮಾರುಕಟ್ಟೆ, ಪಾತಪಾಳ್ಯ, ಚೇಳೂರು ಭಾಗದಲ್ಲಿ ರಕ್ಷಾರಾಮಯ್ಯ ಬಿರುಸಿನಿಂದ ಪ್ರಚಾರ ನಡೆಸಿದರು. ತಿಮ್ಮಂಪಲ್ಲಿ, ಗೋಳೂರು, ಮಿಟ್ಟೆಮರಿ, ಸೋಮೇನಹಳ್ಳಿ, ಗೋಡಿಬಂಡೆ ಪಟ್ಟಣದಲ್ಲಿ ಭಾರೀ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದರು. ರಕ್ಷಾರಾಮಯ್ಯ ಅವರ ಚುನಾವಣಾ ಪ್ರಚಾರ ವಾಹನದುದ್ದಕ್ಕೂ ಪಕ್ಷದ ಕಾರ್ಯಕರ್ತರು, ಉತ್ಸಾಹಿ ಯುವಜನತೆ ಸಾಗಿ ಜೈಕಾರ ಮೊಳಗಿತು. ಮತದಾರರುದ್ದೇಶಿಸಿ ಮಾತನಾಡಿದ ರಕ್ಷಾರಾಮಯ್ಯ, ಕೇಂದ್ರದ ಬಿಜೆಪಿ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ಬಾಧಿತರಾಗಿದ್ದಾರೆ. ಜನರ ಸಮಸ್ಯೆಗಳನ್ನು ನಿವಾರಿಸಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ನಿಮ್ಮ ನಿರಂತರ ಸೇವೆಗಾಗಿ ಕಾಂಗ್ರೆಸ್ ಬೆಂಬಲಿಸಿ, ಹೆಚ್ಚಿನ ಮತ ನೀಡಿ ನನಗೆ ಆಶೀರ್ವಾದ ಮಾಡುವಂತೆ ಮನವಿ ಮಾಡಿದರು. ನರೇಂದ್ರ ಮೋದಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ 1 ಕೋಟಿ ಉದ್ಯೋಗವನ್ನು ಸಹ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೆ ಯುವಜನಾಂಗಕ್ಕೆ ಪರಮಾನ್ಯಾಯ ಮಾಡಿದೆ. ಬಡವರ ಹೊಟ್ಟೆಗೆ ಹೊಡೆಯುವ ಪಕ್ಷ ಎಂದರೆ ಅದು ಬಿಜೆಪಿ. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ನೀಡಿದ್ದು ಚೊಂಬು. 2 ದಿನಗಳಿಂದ ನಡೆಯುತ್ತಿರುವ ಚೊಂಬಿನ ಪುರಾಣವನ್ನು ಪ್ರತಿಯೊಬ್ಬರೂ ಗಮನಿಸುತ್ತಿದ್ದು, ಈ ಬಗ್ಗೆ ನೀವೇ ಚರ್ಚೆ ಮಾಡಿ ಮತದಾರರಿಗೆ ರಕ್ಷಾರಾಮಯ್ಯ ಕರೆ ನೀಡಿದರು. ಬಹಳ ಮಹತ್ವವಾದ ಒಂದು ಚುನಾವಣೆ. ನಮ್ಮ ಸುಬ್ಬಾರೆಡ್ಡಿಯಣ್ಣವರ ಒಂದು ಆಶೀರ್ವಾದದಲ್ಲಿ, ನಿಮ್ಮ ಪ್ರತಿ ಒಂದು ಮನೆಗಳಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಲ್ಲಿ, ನಮ್ಮ ಮಹಿಳೆಯರಿಗೆ, ಯುವಕರಿಗೆ, ಹಿರಿಯರಿಗೆ ಎಲ್ಲ ಮನೆಯಲ್ಲೂ ಬೆನಿಫಿಟ್ ಆಗುವಂತ ಕೆಲಸಗಳಾಗ್ತಿದೆ. ಬಿಜೆಪಿ ಸರ್ಕಾರ, ಬಿಜೆಪಿಯ ಪಾರ್ಟಿ ಅಂದ್ರೆ ಶ್ರೀಮಂತರ ಒಂದು ಪಾರ್ಟಿ, ಅಂಬಾನಿ ಅದಾನಿ ಅವರ ಪಾರ್ಟಿ. ಎಲ್ಲಾ ವರ್ಗದ ಜನರ, ಎಲ್ಲಾ ಧರ್ಮದ ಜನರ ಜೊತೆ ಬಿಜೆಪಿ ವಿರೋಧಿಸ್ತಾರೆ, ಬಿಜೆಪಿ ಕಷ್ಟ ಕೊಡ್ತಾರೆ. ನಾವು ಇವತ್ತು ತಿಳಿಬೇಕಾದ ಒಂದೇ, ಕಾಂಗ್ರೆಸ್ ಪಕ್ಷ ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಕಟ್ಟಿದಂತ ಪಕ್ಷ. ಕಾಂಗ್ರೆಸ್ ಪಕ್ಷ ಯುವಕರ ರಕ್ಷಣೆ, ಮಹಿಳೆಯರ ರಕ್ಷಣೆ, ರೈತರ ರಕ್ಷಣೆ ಮಾಡುವಂತ ಒಂದು ಪಕ್ಷ. ರೈತರು ನೀವೆಲ್ಲ ಗೊತ್ತಿರ್ತಾರೆ, ಡೆಲ್ಲಿ ಗಡಿ ಭಾಗದಲ್ಲಿ ಲಕ್ಷಾಂತರ ಜನ ರೈತರು ಕಪ್ಪು ಕಾನೂನುಗಳ ವಿರುದ್ಧ ಬಂದು ಪ್ರತಿಭಟನೆ ಮಾಡಕ್ ಬರ್ತಾರೆ. ಯಾವುದೇ ಬಿಜೆಪಿಯ ನಾಯಕರಾಗಿರ್ಲಿ, ಬಿಜೆಪಿಯ ಮಂತ್ರಿಗಳಾಗಿರ್ಲಿ, ಶಾಸಕರಾಗಿರ್ಲಿ, ಯಾರೇ ಇರಲಿ, ರೈತರ ಪರ ನಿಲ್ಲುವುದಿಲ್ಲ. ಸಾವಿರಾರು ರೈತರುಗಳು ಅವರ ಪ್ರಾಣವನ್ನು ಕಳ್ಕೊಂಡು ಹೋಗ್ತಾರೆ ಅಲ್ಲಿ. ಅದರಲ್ಲಿ ನಮ್ಮ ಕರ್ನಾಟಕದ ರೈತರು ಅವ್ರ ಪ್ರಾಣ ಕಳ್ಕೊಂಡು ಹೋಗ್ತಾರೆ. అందరికీ తెలియదు, ఇదే ఒకే విషయం. ఇప్పుడు కాంగ్రెస్ పార్టీ అంటే మహిళల పరం ఉండే పార్టీ, యువకుల పరం ఉండే పార్టీ, మన రైతు బంధువుల పరం ఉండే పార్టీ మన కాంగ్రెస్ పార్టీ. మన మహిళలకి, అక్క తంగిరికి, అమ్మ తంగిరికి అందరికీ ఒక్క ఇయర్ లో, ఒక్క సంవత్సరంలో 1 లక్షం మీ అకౌంట్ కి డైరెక్ట్ గా వస్తుంది. ఇప్పుడు కర్ణాటక గవర్నమెంట్ నుంచి పర్ మంత్ ఒకే ತಿಂಗಳಿಗೆ 2000 ರೂಪೀಸ್ వస్తుంది. 200 ರೂಪಾಯಿ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ 100 ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಅಲಯನ್ಸ್ ಜೊತೆ ಬಂದೇ ಬರುತ್ತೆ. ನಿಮ್ಮೆಲ್ಲರ ಅಕೌಂಟ್ ಅಲ್ಲಿ 2000 ಮತ್ತೆ 8,500 ನಿಮ್ಮ ಖಾತೆಗೆ ತಿಂಗಳ ಬರುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಳಿಲು ಸೇವೆ ಇದು. ನಮ್ಮ ಮಹಿಳೆಯರ ಶಕ್ತಿ, ನಮ್ಮ ದೇಶದ ಶಕ್ತಿ ಅಂತ ಹೇಳ್ಬೋದು. ಮತ್ತೆ ನಮ್ಮ ಯುವಕರು, ಮೋದಿ ಅವರು 10 ವರ್ಷ ಆಯ್ತು 20 ಕೋಟಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಯಾವ 1 ಕೋಟಿ ಕೆಲಸ ಕೊಡ್ಸೋ ತಾಕತ್ತಿರ್ಲಿಲ್ಲ ಬಿಜೆಪಿ ಅವ್ರಿಗೆ. ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನೆಲ್ಲ ಮಾರಾಕ್ತಾರೆ. ಅವರ ಸ್ನೇಹಿತರು ಬಹಳಷ್ಟು ಉದ್ಯಮಿಗಳು ಅವ್ರಿಗೆ ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತಾರೆ. ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಮಾಡುವ ಪಕ್ಷ ಅಂದ್ರೆ ಬಿಜೆಪಿ. ಇದನ್ನ ನೀವೆಲ್ಲ ನೋಡಿರ್ತೀರಿ. ನರೇಂದ್ರ ಮೋದಿ ಅವ್ರದ್ದು ಮತ್ತೆ ಚೊಂಪು ನಿನ್ನೆ ನೋಡಿದ್ರೆ ಎಲ್ಲಾರು. ಅದನ್ನೆಲ್ಲ ಸ್ವಲ್ಪ ನೀವು ಸೋಷಿಯಲ್ ಮೀಡಿಯಾಲೆಲ್ಲ ಹಾಕೊಳ್ಳಿ. ಯಾಕಂದ್ರೆ ಮೀಡಿಯಾಲಿ ಯಾವುದೇ ರೀತಿಯ ಪ್ರೋಗ್ರೆಸಿವ್ ನ್ಯೂಸ್ ಬಿಡಕ್ ಬರೋಣ. ಅದಕ್ಕೆ ಇಲ್ಲೆಲ್ಲ ಬಹಳಷ್ಟು ಜನ ಬಂದಿದ್ದೀರಿ. ನಿಮ್ಮೆಲ್ಲರ ಕಳಕಳಿಯಿಂದ ಮನವಿ,
ఈ ಒಂದು ಚುನಾವಣೆಯಲ್ಲಿ ఈ ಒಂದು ఎలక్షన్ లో రక్షారామయ్య అభ్యర్థి కాదు. ఈడున్న మహిళలు, ఈడున్న యువతులు, ఈడున్న ಹಿರಿಯರು, మీరే రక్షారామయ్య, మీరే అభ్యర్థి. ఈ ಟೈಮ್లో మీరే ಸಿದ್ದರಾಮಯ್ಯ, మీరే ಸುಬ್ಬರಾಜಣ್ಣ. ಈ ಚುನಾವಣೆ ಮಹತ್ವದ ಚುನಾವಣೆಯಾಗಿದ್ದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಕುಟುಂಬಕ್ಕೆ ತಲುಪುತ್ತಿದ್ದು ಇದರಿಂದ ಅನುಕೂಲವಾಗುತ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ನಾನು ಅಭ್ಯರ್ಥಿಯಾಗಿರುವುದು ನಿಮಿತ್ತ ಮಾತ್ರ. ನಿಜವಾದ ಅಭ್ಯರ್ಥಿಗಳು ನೀವು. ನಿಮ್ಮ ಸೇವೆ ಮಾಡಲು, ಮನೆಯ ಮಗನಾಗಿ ದುಡಿಯಲು ನನಗೆ ಅವಕಾಶ ಮಾಡಿಕೊಡಿ ಎಂದು ರಕ್ಷಾರಾಮಯ್ಯ ಭಾವನಾತ್ಮಕವಾಗಿ ಮನವಿ ಮಾಡಿದರು. ಬಿಜೆಪಿ ಎಂದರೆ ಶ್ರೀಮಂತರ ಪಕ್ಷ, ಅದಾನಿ ಅಂಬಾನಿಯವರ ಪಕ್ಷ. ಬಿಜೆಪಿ ಧರ್ಮಾಧಾರಿತ ರಾಜಕಾರಣ ಮಾಡುತ್ತಿದ್ದು ಕಾಂಗ್ರೆಸ್ ಯುವಜನಾಂಗ, ಮಹಿಳೆಯರು, ರೈತರ ರಕ್ಷಣೆ ಮಾಡುವ ಪಕ್ಷವಾಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ನೆರವು ನೀಡಲಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಸರ್ಕಾರ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಪ್ರತಿಯೊಬ್ಬರ ಖಾತೆಗೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ಲಭಿಸಲಿದೆ. ಮಹಿಳೆಯರ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಪಕ್ಷ ಮಹಿಳಾ ಸಮುದಾಯಕ್ಕೆ ಈ ಮೂಲಕ ಅಳಿಲು ಸೇವೆ ಸಲ್ಲಿಸಲಿದೆ ಎಂದು ಹೇಳಿದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.